ಸುಜಾತ ಹಂಡಿಯ ಕ್ರೌರ್ಯವನ್ನ ಸಂತ್ರಸ್ತ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಇಲ್ಲಿ ನೋಡಿ, ಸಂತ್ರಸ್ತೆ ಹೋಗಿ ಸಂತ್ರಸ್ತ ಆಯ್ತು. ಇವಾಗ ತುಕಾರಾಮ್ ಎಂಬಾತನ ಬಳಿ ಹಣದ ಸಹಾಯವನ್ನ ಈಕೆ ಕೇಳಿದಾಳೆ. ನನ್ನ ಮಗುವಿಗೆ ಸೀರಿಯಸ್ ಓಕೆ ಏನೋ 50,000 ರೂಪಾಯಿ ಬೇಕು ಅಂತ ಹಣಕಾಸಿನ ನೆರವು ಕೇಳಿದಾಳೆ. ಆಗ ತುಕಾರಾಮ್ನ ಕಿಡ್ನಾಪ್ ಮಾಡಿರೋದು. ಒಂದಲ್ಲ ಎರಡಲ್ಲ, ಬರೋಬ್ಬರಿ 3 ದಿನ ಒಂದು ಶೆಡ್ಡಲ್ಲಿ ಕೂಡ ಹಾಕಿರೋದು. ನಾನು ಬಿಜೆಪಿ ಕಾರ್ಯಕರ್ತೆ, ನಾನು ಈಕೆ ಲೇಬಲ್ಲೇ ಅದು ಹೆದರಿಸಕ್ಕೆ. ಬಿಜೆಪಿ ಕಡೆ ಉಳ್ಳನು, ನನಗೆ ಮಹೇಶ್ ತೆಂಗಿನಕಾಯಿ ಮತ್ತಿತರ ಬೆಂಬಲ ಇದೆ, MLA ನನ್ನ ಜೊತೆ ಇದಾರೆ ಗೊತ್ತಾ, ನನ್ನ ಮೇಲೆ ಕೇಸ್ ಮಾಡೋಕೆ ಹೋದ್ರೆ ಹುಷಾರ್ ಅಂತ ಪೊಲೀಸರಿಗೆ ಬೆದರಿಕೆ ಹಾಕ್ತಾ ಇದ್ಲಂತೆ. ಆ್ಯಂಡ್ ಈ ರೀತಿಯಾಗಿ ಯಾರಿಗೆ ಬಡಿಯೋದು ಮಾಡ್ತಾ ಇದ್ಲಲ್ಲ ಅವರಿಗೂ ಎದುರಿಸ್ತಾ ಇದ್ಲಂತೆ. ಸುಜಾತ ಹಂಡಿಯ ಕ್ರೌರ್ಯವನ್ನ ಸಂತ್ರಸ್ತನೊಬ್ಬ ಬಿಚ್ಚಿಟ್ಟಿದ್ದಾನೆ. ನಿಮಗೆ ಕೇಳಕ್ ನಗು ಬರ್ಬೋದು, ಹೇಳಕ್ ನನಗೂ ಸ್ವಲ್ಪ ಕಸಿವಿಸಿ ಅನ್ನಿಸ್ಬೋದು. ಇಲ್ಲಿ ತನಕ ಇವಳೊಂದು ಸಂತ್ರಸ್ತೆ ಅಂದ್ವಲ್ಲ, ನಿಜವಾದ ಸಂತ್ರಸ್ತ ನೋಡಿ ಇಲ್ಲಿ ಈತ ತುಕಾರಾಮ್ ಅಂತ. ಇವನ ಹತ್ರ ಹಣವನ್ನ ಕೇಳಕ್ ಹೋಗಿ ಇವನನ್ನ ಒಂದು ಶೆಡ್ ಒಳಗೆ ಕೂಡ ಹಾಕಿ ಆಕೆ ಹುಟ್ಟು ಅವತಾರ ನೋಡ್ರಿ ಅವಳ್ದು. ಆ ಹೆಣ್ಮಗಳು ಯಾವ ಬಾಯಲ್ಲಿ ಹೆಣ್ಮಗಳು ಅಂತ ಅನ್ನೋಣ. ಸುಮ್ಮನೆ ನಮ್ಮ ಪೊಲೀಸರು ಮರ್ಯಾದೆ ಹೋಗ್ಬಿಡ್ತಲ್ಲ ಅವತ್ತು. ನಾನು ತಗೊಂಡು 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ ಆದರು ಫೋನಿನ ಮುಖಾಂತರ. ಅವರು ಇಲ್ಲ ನನಗೆ ಒಂದು ವಾರದಲ್ಲಿ ಒಂದು 50,000 ರೂಪಾಯಿ ಹಣ ಕೊಡಿ, ನನಗೆ ನನ್ನ ಮಗುವಿನ ಹಾರ್ಟ್ ಆಪರೇಷನ್ ಇದೆ, ನನಗೆ ಹೆಲ್ಪ್ ಮಾಡಿ ಸರ್, ನಿಮಗೆ ನಾನು ವಾಪಸ್ ಕೊಡ್ತೀನಿ ಅಂತೇಳಿ ಅಂಗಲ್ ಹಾಚಿದಾಗ ನಾನು ದುಡ್ಡನ್ನು ವ್ಯವಸ್ಥೆ ಮಾಡಿ SDM ಕಡೆ ಬನ್ನಿ ಅಂತ, ಎಲ್ಲಿ ಬರ್ಬೇಕಂತ ಕೇಳಿದಾಗ SDM ಹಾಸ್ಪಿಟ್ಲ್ ಕಡೆ ಬನ್ನಿ ಅಂತ ಹೇಳಿದರು. ಆ ಮುಖಾಂತರ ನಾನು SDM ಹಾಸ್ಪಿಟ್ಲಿಗೆ ಹೋದೆ. ನಾನು ಮತ್ತು ನಮ್ಮ ಕಾರು ಚಾಲಕ ಇಬ್ಬರು ಇದ್ದೀವಿ. ಹೋದ ತಕ್ಷಣ ಇಲ್ಲ SDM ಕಡೆ ಬೇಡ, ಆಚೆ ಕಡೆ ಬಾಜು ಪೆಟ್ರೋಲ್ ಪಂಪ್ ಇದೆ ಅಲ್ಲಿ ಬನ್ನಿ ಅಂತಂದರು. ಅಲ್ಲಿ ಹೋದ ಟೈಮ್ದಲ್ಲಿ ನಮ್ಮ ಡ್ರೈವರ್ನ ತಳ್ಳಿ ಹೋಗೋದು. ಆಮೇಲೆ 2 ರಿಕ್ಷಾ ಮತ್ತು 2 ಸ್ಕೂಟಿಗಳು ಬಂದವು. 2 ರಿಕ್ಷಾ 2 ಸ್ಕೂಟಿಗಳು ಬಂದು ನನ್ನ ಏಕದಮ್ ಅಟ್ಯಾಕ್ ಮಾಡಿದರು. ಅಟ್ಯಾಕ್ ಮಾಡಿ ನನ್ನ ಕಾರ್ನಲ್ಲೇ ನನ್ನನ್ನು ಹಾಕ್ಕೊಂಡು ತೊಗೊಂಡು ಕಿಡ್ನಾಪ್ ಮಾಡ್ಕೊಂಡು ಒಯ್ದು ಉಣ್ಕಲ್ ಕೆರೆ ಕಡೆ ಒಂದು ರೋಡ್ ಐತಿ. ಆ ರೋಡಿಗೆ ಹೋಗಿ ಅಲ್ಲಿ ನಿರ್ಜನ ಪ್ರದೇಶ ಒಂದು ಹೊಲ ಐತಿ. ಹೊಲದಲ್ಲಿ ನನ್ನ ತೊಗೊಂಡು ಹೋಗಿ ನನ್ನ ಕರೆ ಇದೆ ಅಂತ 2 ಲಕ್ಷ ರೂಪಾಯಿ ದುಡ್ಡು ಮತ್ತು ಬಂಗಾರ ಚೈನ ಮತ್ತು 2 ಉಂಗುರಗಳನ್ನು ಕಸ್ಕೊಂಡು, ನೀವು ದುಡ್ಡು ಇನ್ನೂ ಕೊಡಬೇಕು ಅಂತ, ಇಲ್ಲ ನನ್ನ ಕಡೆ ದುಡ್ಡು ಇಲ್ಲ ಅಂದಾಗ ನನ್ನ ಹೊಡೆದು, ಆಮೇಲೆ ನನ್ನ ಕಣ್ಣಿಗೆ ಬಟ್ಟೆಯನ್ನು ಕಟ್ಟಿ ನನ್ನ ಕಾರಿನಲ್ಲೇ ಹಾಕ್ಕೊಂಡು ನಾನು ಹೋಗ್ತಾರೆ. 2023ರಲ್ಲಿ ಒಬ್ಬರ ಮಹಿಳೆ ಪರಿಚಯ. ಅದು ನನಗೆ ಆ ಊರು ಯಾವ್ರು ಅನ್ನೋದು ನಾನು ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ್ಮೇಲೆ ಗೊತ್ತಾಯಿತು. ಅದು ಅಮ್ಮನಕೊಪ್ಪ ಅಂತ, ಅದು ಹಳ್ಳಿ ಹತ್ರ ಬರುತ್ತೆ ಒಂದು ಹಳ್ಳಿ. ಆ ಹಳ್ಳಿ ಒಂದು ಗುಡ್ಡದಾಗ ಐತಿ. ಆ ಗುಡ್ಡದಾಗ ಒಂದು ಹೊಲದಲ್ಲಿ ಇರ್ತಕ್ಕಂಥ ಒಂದು ಮನೆಯಾಗ ನಾನು ಕೂಡಿ ಹಾಕಿ ಕೈಯ ಕಾಲ ಕಟ್ಟಿ ಹಾಕಿ ನನಗೆ ಚಿತ್ರಹಿಂಸೆ ಕೊಡ್ತಾರೆ. ಚಿತ್ರಹಿಂಸೆ ಕೊಡುವಾಗ ಎಲ್ಲರಿಗೂ ಬೇಡ್ಕೊತೀನಿ, ನನ್ನ ಕಾಲು ಬೋದನೆ ಕೈ ಮೀತಿ ನನ್ನ ಬಿಡ್ರಿ ಅಂತೇನು, ನಿಮಗೆ ದುಡ್ಡು ಬೇಕಾದ್ರೆ ನಾನು ಬಿಡ್ರಿ, ನಾನು ತಂದು ಕೊಡ್ತೀನಿ ನಿಮಗೆ ಅಂತಂದಾಗ ನನಗೆ ಯಾರೂ ಕಿವಿ ಮಾತು ಕೊಡದೆ ನಾನು ಹೊಡಿದು ಮಾಡ್ತಾರೆ. ದಿವಸ ರಾತ್ರಿ ಬರೋದು, ಸರಾಯಿ ಕುಡ್ಕಾಸಿ ಹೊಡಿದು ತಳಿಸೋದು ಮಾಡಿದರು. ಅವಾಗ ಕಾಲು ಬತ್ತನ ಅಂದರೂ ಕೇಳಲ್ಲ. ಆಮ್ಯಾಗ ಈ ವಿಷಯ ನಾವು ಹೊರಗೆ ಇಲ್ಲಿಂದ ಹೋದ್ನಿ ಅಂದ್ರೆ ನಿಮ್ಮ ಪರಿಸ್ಥಿತಿ ಗಂಭೀರ ಆಗ್ತೈತೆ, ನಾನೊಬ್ಬ ಸಾಮಾಜಿಕ ಹೋರಾಟಗಾರ ಅದೀನಿ ನೋಡಂದಾಗ ಅವರು ಸುಜಾತ ಅಂತ ಹೆಣ್ಮಕ್ಳಿದ್ರು. ಅವ್ರು ಹೇಳಿದ್ರೆ ನನಗೆ ಬೆದರಿಕೆ ಕೊಟ್ಟರು. ಮತ್ತು ನಾನು ಒದ್ದು ನಾನು BJP ಕಾರ್ಯಕರ್ತೆ ಇದ್ದೀನಿ, ನನ್ನ ನಿಮ್ಮಲ್ಲಿ ಅವ್ರು ಮಹೇಶ್ ತೆಂಗಿನಕಾಯಿ ಅದಾರ, ಅವ್ರು ಅದಾರ, ಇವ್ರು ಅದಾರ, ನಿನ್ನ ಒಟ್ಟು ಜೀವಂತನ ಬಿಡೋಲ್ಲ, ಈ ವಿಷಯ ನೀವು ಪಬ್ಲಿಕ್ ಮಾಡಿದ್ರಿ ಅಂತ ಧಮಕಿ